ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವು ಇಬ್ಬರಲ್ಲಿ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದು ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ಕರ್ಲರ್ನ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಿಷಿನ್ನ ಬಂದು ಹೀಟ್ ಮಾಡೋಕ್ಕೆ ಇಡೋಣ. ಫಸ್ಟು ನಾವು ಸೆಕ್ಷನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಮಿಷಿನ್ ಬಂದು ಹೀಟ್ ಆಗುತ್ತೆ. ಆಗ್ತಿದೆಯಾ ಹೀಟು? ಇಲ್ಲಿಡೋಣ. ಫಸ್ಟು ನೀವು ಯಾವುದೇ ಮಿಷಿನ್ಸ್ನ ಹೇರಿಗೆ ಯೂಸ್ ಮಾಡ್ತೀರಾ ಅಂತ ಅಂದರೆ ಫಸ್ಟು ಸಿರಮ್ನ ಯೂಸ್ ಮಾಡ್ಕೋಬೇಕು. ಏರ್ ಪ್ರೊಟೆಕ್ಷನ್ಗೋಸ್ಕರ ಸಿರಮ್ನ ಯೂಸ್ ಮಾಡೋದು. ಏರ್ಸ್ ಬಂದು ಡ್ಯಾಮೇಜ್ ಆಗಬಾರ್ದು, ಅದಕ್ಕೋಸ್ಕರ ಬಂದು ಈ ಸಿರಮ್ನ ಯೂಸ್ ಮಾಡ್ತೀನಿ ನಾನು. ಫಸ್ಟು ಸೆಕ್ಷನ್ ಮಾಡ್ಕೊಂಬಿಡೋಣ ಹೇರ್ಸ್ ಬಂದು. ಇನ್ನೊಂದು ಏನಂತ ಅಂದರೆ ಸಿರಮ್ಸ್ನ ಬಂದು ಹೇರ್ ರೂಟ್ಗೆಲ್ಲ ಅಪ್ಲೈ ಮಾಡಬಾರ್ದು. ಫಸ್ಟ್ ಥಿಂಗ್ ಅದಂತೂ ನೀವು ಯಾವಾಗಲೇ ಆಗಲಿ ಯಾವುದೇ ಸಿರಮ್ ಯೂಸ್ ಮಾಡ್ತೀರಾ ಅಂತ ಅಂದ್ರೂ ಹೇರ್ ರೂಟ್ಗೆಲ್ಲ ನೀವು ಸಿರಮ್ನ ಅಪ್ಲೈ ಮಾಡಬಾರ್ದು. ಜಸ್ಟ್ ಒಂದು ಪಂಪ್ ಅಷ್ಟೇ. ಚೆನ್ನಾಗಿ ರಬ್ ಮಾಡಿ ಮೇಲೆ ಈ ಥರ ಈ ಥರ ಅಪ್ಲೈ ಮಾಡ್ಕೋಬೇಕು. ರೂಟಿಗೆಲ್ಲ ಅಪ್ಲೈ ಮಾಡಿದೇನಾಗುತ್ತೆ, ನಿಮ್ಮ ಹೇರ್ ಬಂದು ಫಾಲ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ರೂಟಿಗೆಲ್ಲ ಅಪ್ಲೈ ಮಾಡ್ಕೋಬಾರ್ದು. ಆಯಿತು, ಅಪ್ಲೈ ಆಗಿದೆ, ಸಾಕು ಅಷ್ಟೆ. ಇನ್ನೊಂದು ಬಂದು ಈ ಸೈಡ್ಗೆ ಇನ್ನೊಂದು ಪಂಪ್, ಒಂದೊಂದು ಪಂಪೇ ಹಾಕೋಬೇಕು, ಜಾಸ್ತಿನೂ ಹಾಕಬಾರ್ದು. ಒಂಥರ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಆಯ್ಲಿ ಥರ ಇರುತ್ತೆ ಹೇರ್ಸು. ಜಾಸ್ತಿ ಹಾಕಿದ್ರೆ ನೀವು ಹೇರ್ ಬಂದು ಆಯ್ಲಿ ಥರ ಕಾಣಿಸುತ್ತೆ. ಶೈನಿಂಗ್ ಇರುತ್ತೆ, ಬಟ್ ಒಂಥರ ಲೈಕ್ ಆಯ್ಲಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಹೇರ್ನ ಪಾರ್ಟಿಷನ್ಸ್ 3 ಪಾರ್ಟಿಷನ್ಸ್ ಮಾಡ್ಕೊತೀನಿ. ಏನಕ್ಕೆ ಪಾರ್ಟಿಷನ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ ನೀಟಾಗಿ ಬಂದು ಹೇರ್ ಬಂದು ಕರ್ಲ್ ಆಗುತ್ತೆ. ಒಂದು ಕೂದಲು ಬಿಡ್ದಲ್ಲ ನೀಟಾಗಿ ಆಗುತ್ತೆ. ಆಯಿತು, ಇದರಲ್ಲೇ ಬಂದು ನಾನು 2 ಪಾರ್ಟ್ ಮಾಡ್ಕೊತೀನಿ. ಯಾಕಂದರೆ ನೀವು ರಿಂಕಲ್ಸ್ ಮಾಡಬೇಕಾದ್ರೆ ತುಂಬ ದಪ್ಪ ಇರಬಾರ್ದು, ತಿನ್ನಾಗಿದ್ರೆ ನೀಟಾಗಿ ರಿಂಕಲ್ಸ್ ಬರುತ್ತೆ. ಕೆಳಗಡೆ ಇರೋ ಪಾರ್ಟ್ನ ರಿಂಕಲ್ಸ್ ಮಾಡೋಣ, ಮೇಲ್ಗಡೆ ಇರೋದು ಬ್ಯಾಕ್ ಸೈಡ್ ಹಾಕ್ಕೊತೀನಿ. ನನಗೆ ಆಲ್ರೆಡಿ ನೋಡಿ ಸ್ಟ್ರೈಟ್ ಇದೆ ಹೇರು. ಹ್ಯಾಂಡ್ನ ಹಿಂಗೆ ಇಟ್ಕೋಬೇಕು. ಹ್ಯಾಂಡ್ನ ಬಂದು ಹಿಂಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಮಾಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದರೆ ಕಿವಿ ಈ ನೆಕ್ ಸೈಡ್ ಎಲ್ಲ ಬಂದು ಸುಟ್ಟೋಗ್ಬಿಡುತ್ತೆ. ನಿಮಗೇನೆ ನೋಡ್ಕೊಂಡು ಹುಷಾರಾಗಿ ಮಾಡ್ಕೋಬೇಕು. ಒಂದು ರೌಂಡ್ ಮಾಡ್ಕೊಂಡು ಲೈಟಾಗಿ ಹಂಗೆ ಕೆಳಗಡೆ ಎಳ್ಕೊಂಡು ಬರಬೇಕು. ಕರ್ಲರಲ್ಲೇ ಕರ್ಲ್ ಮಾಡಿಬಿಡ್ಬೋದು, ಅದೇ ಸ್ಟ್ರೈಟ್ನಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಹೊಸಬ್ರಿಗೆ ಮಾಡೋರಿಗೆ. ನನಗೆ ಬಂದು ಪ್ರಾಕ್ಟೀಸ್ ಇದೆ ಸ್ಟ್ರೈಟ್ನಿಂಗಲ್ಲಿ ಮಾಡಿ. ಲಾಸ್ಟ್ ಈ ಎಡ್ಜಲ್ಲೇ ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡು ಡೌನ್ವರ್ಡ್ಸಲ್ಲೇ ಬಿಡಿ, ನೀಟಾಗೆ ಬರುತ್ತೆ ಕರ್ಲ್. ಕಾಣಿಸ್ತಿದೆಯಾ ನಿಮಗೆ? ಬಂದಿದೆ. ಇಲ್ಲಿಂದ ನಾನು ಎಲ್ಲಿಂದ ತೊಗೊಂಡೆ, ಇಲ್ಲಿಂದ ತೊಗೊಂಡಿದ್ದೀನಿ, ಹಾಗಾಗಿ ನನಗೆ ಇಲ್ಲಿಂದನೇ ಬಂದಿದೆ ಕರ್ಲ್. ಕರ್ಲರಲ್ಲಿ ಮಾಡಿದ್ರೂ ಇದೇ ಥರ ಬರುತ್ತೆ, ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ಮಾಡಿದ್ರೂ ಇದೇ ಥರ ಕರ್ಲ್ಸ್ ಬರುತ್ತೆ. ಕರ್ಲರಲ್ಲಿ ಮಾಡಿದ್ರೆ ಏನು ಗೊತ್ತಾ, ನೂಡಲ್ಸ್ ಕರ್ಲೆಲ್ಲ ಇದರಲ್ಲೆಲ್ಲ ಆಗಲ್ಲ. ನೂಡಲ್ಸ್ ಕರ್ಲ್ ಅಂತಂದರೆ ತುಂಬ ಚಿಕ್ಕದಾಗೆ, ಇವಾಗ ಈ ಚಿಕ್ಕದಿದೆಯಾ ಹೇರು,
ಇದನ್ನೆಲ್ಲ ಬಂದು ಇನ್ನೂ ಚಿಕ್ಕ ಚಿಕ್ಕದಾಗೆ ಟಾಂಗ್ ಎಲ್ಲ ಇರಲ್ಲ ಇದ್ರಲ್ಲಿ, ಯಾಕಂದರೆ ತುಂಬ ದಪ್ಪ ಟಾಂಗ್ ಅಲ್ವಾ, ಹಂಗಾಗಿ ನೋಡಿ ಚಿಕ್ಕದಾಗಿ ಬರಲ್ಲ ಇಟ್ಸ್ ಕರ್ಲು ಒಂಥರ ಕಾಣಿಸುತ್ತೆ ನೋಡಿ ಇದು ಹೆಂಗಿದೆ. ಸೊ ನಿಮಗೆ ದಪ್ಪ ಬೇಕು ಅಂತಂದರೆ ಇದ್ರಲ್ಲಿ ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ಮಾಡ್ಕೋಬೋದು. ನಿಮ್ಗೆ ನಾರ್ಮಲಾಗಿ ಬೇಕು ಅಂತಂದರೆ ಸ್ಟ್ರೈಟ್ನಿಂಗ್ ಮಿಷಿನಲ್ಲೇ ನೀವು ಕರ್ಲ್ನ ಮಾಡ್ಕೋಬೋದು. ಇದಾಯಿತಾ, ಇದಾದಮೇಲೆ ಆವಾಗಲೇ ಹಿಂದೆ ಹಾಕಿದ್ನಲ್ಲ ಆ ಹೇರ್ಸ್ನ ತೊಗೊಂಡು ಸೇಮ್ ಅದೇ ಥರನೇ ಮಾಡ್ಕೋಬೇಕು. ಹ್ಯಾಂಡ್ನ ಬಂದು ಈ ಕಡೆ ಹಿಂಗೆ ಈ ಥರ ಇಟ್ಕೊಳ್ಳಿ, ಈ ಪೊಸಿಷನಲ್ಲಿ ಇಟ್ಕೊಂಡು ನಿಮ್ಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಕರ್ಲ್ ಮಾಡ್ಕೋಬೋದು. ನೀವು ಈ ಥರ ಒಂದು ರೌಂಡ್ ಮಾಡಿ ಡೌನ್ವರ್ಡ್ಸ್ ಇದೇ ಥರ ಡೌನ್ವರ್ಡ್ಸಲ್ಲಿ ತೊಗೊಂಡು ಬರಬೇಕು. ಮತ್ತು ಇನ್ನೊಂದು ಸ್ವಲ್ಪ ರೌಂಡ್ ಮಾಡಿ ಡೌನ್ವರ್ಡ್ಸ್ ಕಾರ್ನರಲ್ಲಿ ಬಂದು ಹಾಗೆ ಇಟ್ಕೋಬೇಕು. ಸ್ವಲ್ಪ ಕರ್ಲ್ ಬಿಸಿಯಾಗಿ ಸ್ವಲ್ಪ ತಂಗಿ ಇಟ್ಕೊಂಡು ನೀಟಾಗಿ ಬರುತ್ತೆ ಕರ್ಲ್. ಕಾಣಿಸ್ತಿದೆ ನಿಮಗೆ? ಸೇಮ್ ಕರ್ಲರ್ ಮಿಷಿನಲ್ಲಿ ಮಾಡಿರೋ ಥರನೇ ಬಂದಿದೆ ಕರ್ಲ್. ನೆಕ್ಸ್ಟ್ ಬಂದು ಹೇರ್. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹೇರ್ ಬಂದು ತುಂಬ ದಪ್ಪ ಇದೆ. ಇಷ್ಟು ಹೇರ್ಸ್ಗೂ ನೀವು ಕರ್ಲ್ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಒಂಥರ ಚೆನ್ನಾಗಿ ಕಾಣಿಸಲ್ಲ, ದಪ್ಪ ಕಾಣಿಸುತ್ತೆ. ಇದರಲ್ಲಿ ಬಂದು ಇದರಲ್ಲೂ ಸೇಮ್ ಅದೇ ಥರ ಅರ್ಧ ತೊಗೊಂಡು ಮೇಲ್ಗಡೆ ಇರೋದನ್ನ ಈ ಬ್ಯಾಕ್ ಸೈಡ್ ಹಾಕ್ಕೊಂಡು ನೀಟಾಗಿ ಬ್ಯಾಕ್ ಸೈಡ್ ಹಾಕ್ಕೊಂಡು ಹೇರ್ನ ಹಾಕ್ಕೊಂಡು ಈ ಹೇರ್ನ ಅದೇ ಥರ ಸೇಮ್ ಕರ್ಲ್ ಮಾಡ್ಕೋಬೇಕು. ಈ ಪೊಸಿಷನ್ ಹಿಂಗಿರುತ್ತಲ್ಲ ಹ್ಯಾಂಡು, ಈ ಪೊಸಿಷನಲ್ಲಿ ಇಟ್ಕೊಂಡು ಮೇಲೆ ಅದೇ ಥರ ಸೇಮ್ ಡೌನ್ವರ್ಡ್ಸ್ ಬರಬೇಕು, ಸ್ಲೋವಾಗಿ ಬರಬೇಕು. ಸ್ಲೋವಾಗಿ ಅಂದ್ಕೊಂಡು ತುಂಬ ಸ್ಲೋ ಮಾಡಬೇಡಿ, ಮಿಷಿನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹೀಟ್ ಇದೆ ಅಂತ ಅಂದ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ನಂದು ಬಂದು ನಾರ್ಮಲ್ ಹೀಟ್ ಇದೆ ಮಿಷಿನ್ ಹೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗೆ ಸ್ವಲ್ಪ ತಂಗಿ ಇಟ್ಕೊಳ್ಳಿ ಆ ಕಾರ್ನರಲ್ಲಿ ಮಾತ್ರ. ಕರ್ಲರ್ ಮಿಷಿನಲ್ಲೇ ಹೇರ್ನ ಕರ್ಲ್ ಮಾಡಿದ್ರೆ ಹೆಂಗೆ ಬರುತ್ತೋ ಅದೇ ಥರ ಈ ಸೈಡ್ ಹೆಂಗೆ ಮಾಡಿಕೊಂಡ್ರು ಅದೇ ಥರನೇ ಈ ಸೈಡು ಮಾಡ್ಕೋಬೇಕು. ಸೇಮ್ ಪಾರ್ಟಿಷನ್ ಮಾಡಿ ಮೇಲೆ ಹಾಕಿ ಕೂದಲನ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಬರಬೇಕು. ಯಾವತ್ತೇ ಆಗಲಿ ನೀವು ಕರ್ಲ್ ಮಾಡ್ತೀರಾ ಅಂದರೂ ಸರಿ, ಸ್ಟ್ರೈಟ್ನಿಂಗ್ ಮಾಡ್ತೀರಾ ಅಂತ ಅಂದರೂ ಸರಿ, ಬ್ಯಾಕ್ ಸೈಡಿಂದ ಫ್ರಂಟ್ ಬರಬೇಕು. ಫ್ರಂಟಿಂದ ನೀವು ಬ್ಯಾಕ್ ಹೋಗ್ತೀರಾ ಅಂತಂದರೆ ಹೇರ್ಸ್ ಎಲ್ಲ ಬಂದು ಮುಂದೆ ಬರುತ್ತೆ, ನಿಮಗೆ ಬ್ಯಾಕ್ ಸೈಡ್ ಮಾಡ್ಕೊಳಕ್ಕಾಗಲ್ಲ. ಸೇಮ್ ಇದೇ ಥರ ಈ ಸೈಡ್ ಹೆಂಗೆ ಮಾಡಿಕೊಂಡ್ರು ಅದೇ ಥರನೇ ಈ ಸೈಡು. ಯಾವಾಗಲೂ ಅಷ್ಟೇ ನೀವು ಡೌನ್ವರ್ಡ್ಸಲ್ಲೇ ಮಾಡ್ಕೋಬೇಕು.
ನೋಡಿ ಇದು ಬಂದು ನಾನು ನಿಮಗೆ ಮೇಲೆ ಮಾಡಿದ್ದೀನಿ, ಇದು ಬಂದು ಕೆಳಗಡೆ ಅಷ್ಟೇ. ಕರ್ಲ್ ಬಂದು ಈ ಸೈಡ್ ಬಂದು ಕೆಳಗಡೆ ಮಾಡಿದ್ದೀನಿ. ಇಲ್ಲಿ ನಾನು ನಿಮಗೆ ಕರ್ಲ್ಸ್ ಆಗುತ್ತೆ. ನಾನು ಏನಕ್ಕೆ ನಿಮಗೆ ಕಾರ್ನರಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿದ್ದು ಅಂತಂದರೆ ನೋಡಿ, ಇದು ಬಂದು ಈ ಥರ ಬರಬಾರ್ದು, ಇದು ಬಂದು ಈ ಥರ ಬರಬೇಕು, ರೌಂಡಾಗೆ ನೀಟಾಗಿ ಈ ಥರ ರೌಂಡಾಗಿ ಬರಲಿ ಅಂತ ಅಂದ್ಬಿಟ್ಟು ಹಿಡ್ಕೊಳ್ಳಿ ಈ ಕಾರ್ನರಲ್ಲಿ ಅಂತ ಹೇಳೋದು ನಾನು. ಹೆಂಗಿತ್ತು ಅಂತ ಅಂದ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಕರ್ಲಿಂಗ್ನ ಸ್ಟ್ರೈಟ್ನಿಂಗ್ ಮಿಷಿನಲ್ಲೂ ಕರ್ಲ್ಸ್ನ ಮಾಡ್ಬೋದು. ಇದು ಆವಾಗಲೇ ನಿಮಗೆ ತೋರಿಸ್ತೀನಿ ನೋಡಿ, ಇವಾಗೊಂದು ಆವಾಗಲೇ ನಿಮಗೆ ಇದು ಹೆಂಗೆ ಕಾಣಿಸ್ತು, ಎಷ್ಟು ನೀಟಾಗಿತ್ತು. ಓಕೆನಾ. ಇವಾಗ ಬಂದು ಒಂಥರ ಆಗಿಬಿಟ್ಟಿದೆ, ಸ್ಮರ್ಜ್ ಆಗಿಬಿಟ್ಟಿದೆ, ಎಲ್ಲನೂ ಹೇರ್ಸ್ ಒಂದೇ ಥರ ಕಾಣಿಸ್ತಿದೆ. ಇದು ಬಂದು ಇವಾಗ ನಾನು ಹೇರ್ಸ್ನ ಕರ್ಲ್ ಮಾಡಿರೋದು. ಈ ಹೇರ್ಸ್ ಹೆಂಗಿದೆ, ಈ ಹೇರ್ ಹೆಂಗಿದೆ ಅಂತ ನೋಡಿ, ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ, ಸ್ವಲ್ಪ ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ಇದು ಬಂದು ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ ಅಷ್ಟೇ. ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ರೆ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೇರ್ಸ್ ಈ ಥರ ಎಲ್ಲ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಯೂಸ್ ಮಾಡಿದ್ರೆ ಇವೆಲ್ಲ ಇರೋದೇ ಇಲ್ಲ. ಮೇಯ್ನ್ ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಕೊಳ್ಳಿ. ನೀವೆಲ್ಲರೂ ಹೊರಗಡೆ ಹೋಗ್ತೀರಾ, ಪಾರ್ಟಿಗೆ ಹೋಗ್ತೀರಾ ಅಂತ ಅಂದಾಗ ಸೆಟ್ಟಿಂಗ್ ಸ್ಪ್ರೇನ್ ಇದೇ ಥರ ಸೇಮ್ ಸ್ಟ್ರೈಟ್ನರಲ್ಲೂ ಮಿಷಿನ್ ಆಫ್ ಮಾಡ್ಬಿಡ್ತೀನಿ, ಸ್ಟ್ರೈಟ್ನರಲ್ಲೂ ಕರ್ಲ್ಸ್ನ ಮಾಡ್ಬೋದು. ಇದರಲ್ಲಿ ಏನು ಅಂತ ಅಂದರೆ ಇದು ಬಂದು ಕಾಣಿಸ್ತಿದೆ, ಹೀಟ್ ಆಗಿದೆ, ಇದು ಸ್ವಲ್ಪ ಹೀಟ್ ಇದೆ. ಇದು ಬಂದು ಟಾಂಗ್ ಅಂತ ಹೇಳ್ತಾರೆ. ಈ ಟಾಂಗ್ ಬಂದು ದಪ್ಪ ಇರುತ್ತೆ. ಓಕೆನಾ. ಈ ಹೇರ್ಸ್ ಏನಾಗುತ್ತೆ, ಕರ್ಲ್ ಏನಾಗುತ್ತೆ, ದಪ್ಪ ಬರುತ್ತೆ. ಇದು ಕರ್ಲರ್ ಮಿಷಿನಲ್ಲಿ ಏನಂತ ಅಂದರೆ ಚಿಕ್ಕದಿಂದ ನೂಡಲ್ಸ್ ಕರ್ಲಿಂದ ಸ್ವಲ್ಪ ದಪ್ಪ ಟಾಂಗ್ವರೆಗೂ ನಿಮಗೆ ಟಾಂಗ್ಸ್ ಎಲ್ಲ ಬರುತ್ತೆ. ಟಾಂಗ್ಸ್ ಅಂದರೆ ತೋರಿಸಿದ್ನಲ್ಲ ಈ ಥರ ಹೀಟ್ ಆಗುತ್ತಲ್ಲ, ಇದನ್ನು ಟಾಂಗ್ಸ್ ಅಂತ ಹೇಳ್ತಾರೆ. ಈ ಟಾಂಗ್ ಬಂದು ಚಿಕ್ಕದಿಂದ ನೂಡಲ್ಸ್ ಕರ್ಲ್ಸ್ ಇಂದ ಹಿಡಿದು ದಪ್ಪವರೆಗೂ ಟಾಂಗ್ಸ್ ಬರುತ್ತೆ. ಅದು ಕರ್ಲರ್ ಮಿಷಿನಲ್ಲೇ ಬೆನಿಫಿಟ್ಸ್ ಇರುತ್ತೆ. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೋದು. ನೂಡಲ್ಸ್ ಕರ್ಲ್ಸ್ ಬೇಕು ಅಂತ ಅಂದವರು ನೂಡಲ್ಸ್ ಕಲ್ಲು ಮಾಡ್ಕೋಬೋದು. ಇಲ್ಲ ನನಗೆ ನಾರ್ಮಲ್ ಆಗಿ ಬೇಕು ಅಂತಂದರೆ ಸ್ಟ್ರೈಟ್ನಿಂಗ್ ಮಿಷಿನಲ್ಲೂ ನೀವು ಮಾಡ್ಕೋಬೋದು ಕರ್ಲ್ಸ್ನೆಲ್ಲನೂ. ಕರ್ಲರ್ ಮಿಷಿನಲ್ಲಿ ಏನು ಗೊತ್ತಾ, ಏನಂದರೆ ಅದು ಸ್ವಲ್ಪ ಸೈಜಸ್ ಇರುತ್ತೆ, ಟಾಂಗ್ಸ್ ವೈಸ್ ಬಂದು ಸೈಜಸ್ ಬರುತ್ತೆ. ಕರ್ಲು ಅಷ್ಟೇ, ನೀವು ಯಾವ ಸೈಜಲ್ಲಿ ಇಟ್ಕೊಂಡು ನೀವು ಕರ್ಲ್ ಮಾಡ್ತೀರೋ ಆ ಸೈಜ್ ತಕ್ಕನಂತೆ ಕರ್ಲ್ಸ್ ಬರುತ್ತೆ. ಇದು ಅಷ್ಟೇ ನೋಡಿ, ಇದೆಲ್ಲ ನಾನು ಬಂದು ಇದರಲ್ಲೇ ಮಾಡಿರೋ ಹೇರ್ಸ್ನ ಬಂದು ಯಾವಾಗಲೂ ಅಷ್ಟೇ ತಿನ್ನಾಗಿ ತೊಗೊಂಡ್ರೆ ನಿಮ್ಗೆ ಸ್ವಲ್ಪ ಇನ್ನೂ ನೀಟಾಗಿ ಬರುತ್ತೆ ಕರ್ಲ್ಸು. ಲಾಸ್ಟಲ್ಲೆಲ್ಲ ಹೀಟ್ ಇರುತ್ತಲ್ಲ, ಕಲ್ಸ್ ಮಾಡಾದ್ಮೇಲೆ ಈ ಥರ ಮಾಡಿಬಿಟ್ಬಿಡಿ ನೋಡಿ, ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ ಗಾಯ್ಸ್, ಈ ವ್ಲಾಗ್ನ ಹೆಂಗೆ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು. ನಿಮ್ಗೆ ಯಾರಿಗಾದ್ರು ಮೇಕ್ ಓವರ್ ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ DM ಮಾಡಿ ಹೆಂಗಿತ್ತು ಅಂತ ಹೇಳಿ. ನನಗೆ ಬಂದು ಕರ್ಲಿಂಗೇ ತುಂಬ ಇಷ್ಟ ಸ್ಟ್ರೈಟ್ನಿಂಗಿಂತ. ನನಗೆ ಯಾವ ಥರ ಹೇರ್ ಸೂಟ್ ಆಗುತ್ತೆ ಅಂತ ಹೇಳಿ. ಕರ್ಲ್ಸ್ ಹೇರ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ಇಲ್ಲ ಸ್ಟ್ರೈಟ್ನಿಂಗಲ್ಲಿ ಚೆನ್ನಾಗಿದ್ನ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದು ಹೇಳಿ. ಇನ್ನು ಇದೇ ಥರ ವ್ಲಾಗ್ಸ್ ಎಲ್ಲ, ಮೇಕಪ್ ರಿಲೇಟೆಡ್ ವ್ಲಾಗ್ಸ್ ಎಲ್ಲ ಇನ್ನೂ ತುಂಬ ಬರುತ್ತೆ ನನ್ನ ಸೈಡಿಂದ.